एक फोन कॉल से दूसरे देशों की वॉर रुकवाने वाले पॉपॉ अपने देश में आतंकवादी हमला नहीं रुकवा पाए और अंधभक्त मुझसे कह रहे हैं कि ऐसी बातों पर राजनीति और सवाल मत करो। ಯುವತಿಯ ಚಾಲೆಂಜ್ ಒಪ್ಕೊಳ್ಳೋ ಧೈರ್ಯ ಮೋದಿಜಿಗಿದೆ. ನೇಹಾ ಸಿಂಗ್ ಮೋದಿಜಿಗೆ ಚಾಲೆಂಜ್ ಮಾಡಿದಾದ್ರು ಯಾಕೆ? ರಾಠೋರ್ ವಿಡಿಯೋದಲ್ಲಿ ಏನ್ ಹೇಳಿದ್ರು? ಪ್ರಶ್ನೆಗಳಿಗೆ ನೀವು ಯಾಕೆ ಇಷ್ಟೊಂದು ಹೆದರ್ತಾ ಇದ್ದೀರಿ? ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಏಪ್ರಿಲ್ 22ಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದಕ ದಾಳಿ ದೇಶದಾದ್ಯಂತ ತೀವ್ರ ಆಘಾತವನ್ನು ಉಂಟು ಮಾಡಿತ್ತು. ಈ ದಾಳಿಯಲ್ಲಿ 26 ಜನ, ಅದರಲ್ಲೂ ಹೆಚ್ಚಿನವರು ಪ್ರವಾಸಿಗರು ತಮ್ಮ ಜೀವವನ್ನು ಕಳ್ಕೊಂಡಿದ್ರು. ಈ ಘಟನೆ ನಂತರ ಭೋಜ್ಪುರಿ ಜಾನಪದ ಗಾಯಕಿ ಮತ್ತು ಯೂಟ್ಯೂಬರ್ ಆಗಿರುವ ನೇಹಾ ಸಿಂಗ್ ರಾಠೋರ್ ಅವರು ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು. ಇದು ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. ನೇಹಾ ಸಿಂಗ್ ರಾಠೋರ್ ಅವರ ವಿಡಿಯೋದಲ್ಲಿ ಏನು ಹೇಳಿದ್ರು? ಇದರ ಪರಿಣಾಮಗಳು ಏನಾಯಿತು? ವಿವಾದ ಯಾಕಾಯಿತು? ನೇಹಾ ಸಿಂಗ್ ಮೋದಿಜಿಗೆ ಚಾಲೆಂಜ್ ಮಾಡಿದಾದ್ರು ಯಾಕೆ ಅನ್ನೋ ಬಗ್ಗೆ ನೋಡ್ತಾ ಹೋಗೋಣ. ವಿಡಿಯೋದಲ್ಲಿ ಏನಿದೆ? ನೇಹಾ ಸಿಂಗ್ ಪಹಲ್ಗಾಮ್ ದಾಳಿ ನಂತರ ಎಕ್ಸ್ನಲ್ಲಿ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ರು. ಈ ವಿಡಿಯೋದಲ್ಲಿ ನೇಹಾ ಸಿಂಗ್ ಒಂದಿಷ್ಟು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಿದ್ರು. ನೇಹಾ ಸಿಂಗ್ ಅವರು ಪಹಲ್ಗಾಮ್ ದಾಳಿಯನ್ನ ಗುಪ್ತಚರ ವೈಫಲ್ಯ ಅಂತ ಕರೆದಿದ್ರು. ದಾಳಿ ಬಗ್ಗೆ ಮೊದಲೇ ಯಾವುದೇ ಮಾಹಿತಿ ಸಿಗದೆ ಇರೋದು ಸರ್ಕಾರದ ಭದ್ರತಾ ವೈಫಲ್ಯದ ಕೊರತೆಯನ್ನ ತೋರಿಸುತ್ತೆ ಅಂತ ಟೀಕಿಸಿದ್ರು. ಇನ್ನು ಈ ವಿಡಿಯೋದಲ್ಲಿ ನೇಹಾ ಅವರು ಈ ದಾಳಿಯನ್ನ ಬಿಹಾರ್ ಚುನಾವಣೆಗೆ ರಾಜಕೀಯವಾಗಿ ಬಿಜೆಪಿ ತನ್ನ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದೆ ಅನ್ನೋದನ್ನ ಆರೋಪಿಸಿದ್ರು. ಸೊ ಈ ದಾಳಿಯನ್ನ ಪುಲ್ವಾಮಾ ದಾಳಿಗೆ ಹೋಲಿಸಿ ಸರ್ಕಾರ ಭಯೋತ್ಪಾದನೆ ವಿಷಯವನ್ನ ಚುನಾವಣಾ ಲಾಭಕ್ಕಾಗಿ ಬಳಸ್ತಾ ಇದೆ ಅಂತ ಒತ್ತಿ ಹೇಳಿದ್ರು. ದಾಳಿಯ ನಂತರ ಕೆಲವು ಗುಂಪುಗಳು ಮುಸ್ಲಿಮರು ಮತ್ತು ಕಾಶ್ಮೀರಿಗಳ ವಿರುದ್ಧ ದ್ವೇಷವನ್ನ ಹರಡೋದಕ್ಕೆ ಶುರು ಮಾಡಿದ್ದಾರೆ. ಇದನ್ನ ನಾನು ಖಂಡಿಸ್ತೀನಿ ಅಂತ ಹೇಳಿದ್ರು. ಈ ದಾಳಿಯಲ್ಲಿ ಜೀವ ಕಳೆದುಕೊಂಡ ಭಾರತೀಯ ನೌಕಾಪಡೆ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ಪತ್ನಿ ಹಿಮಾಂಶಿ ಅವರು ಕೊಟ್ಟಂತ ಶಾಂತಿಯ ಕರೆಯನ್ನ ಇವರು ಬೆಂಬಲಿಸಿದ್ದಾರೆ. ಸೊ ಹಿಮಾಂಶಿ ಅವರು ಮುಸ್ಲಿಮರು ಮತ್ತು ಕಾಶ್ಮೀರಿಗಳ ವಿರುದ್ಧ ದ್ವೇಷವನ್ನು ವಿರೋಧಿಸಿದ್ರು. ಆದರೆ ಬಿಜೆಪಿಯ IT ಸೆಲ್ ಇವರನ್ನ ಅವಮಾನಿಸ್ತಾ ಇದೆ ಅಂತ ನೇಹಾ ಆರೋಪಿಸಿದ್ದಾರೆ. ಸೊ ಒಂದೇ ಒಂದು ಕಾಲ್ ಮಾಡಿ ಯುದ್ಧ ನಿಲ್ಲಿಸೋ ಮೋದಿಜಿ ಅವರಿಗೆ ನಮ್ಮ ದೇಶದಲ್ಲಿ ನಡೀತಾ ಇರುವಂಥ ಭಯೋತ್ಪಾದಕ ದಾಳಿಯನ್ನು ನಿಲ್ಲಿಸೋಕೆ ಆಗ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ನನ್ನ ಹತ್ರ ರಾಜನೀತಿ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಬೇರೆ ಯಾವ ವಿಷಯದ ಬಗ್ಗೆ ಮಾತಾಡಬೇಕು? 56 ಇಂಚಿನ ಎದೆ ಇಟ್ಕೊಂಡಿರುವಂತಹ ಮೋದಿಜಿ ಅವರ ಸರ್ಕಾರದಲ್ಲಿ ಭಯೋತ್ಪಾದಕ ದಾಳಿಗಳು ನಡೆದು ನಾಗರಿಕರು ಸಾವನ್ನಪ್ಪಿದ್ದಾರೆ. ಈ ಸಾವಿನ ಬಗ್ಗೆ ಮೊಹಮ್ಮದ್ ಅಲಿ ಜಿನ್ನಾ, ನೆಹರು ಅವರನ್ನ ಪ್ರಶ್ನೆ ಮಾಡಬೇಕಾ ಅಂತ ಪ್ರಶ್ನಿಸಿದ್ರು. ದಾಳಿಗಳನ್ನ ಯಾಕೆ ಪ್ರಶ್ನಿಸಬಾರ್ದು? ಪ್ರಶ್ನೆಗಳಿಗೆ ನೀವು ಯಾಕೆ ಇಷ್ಟೊಂದು ಹೆದರ್ತೀರಿ ಅಂತ ಕೇಳಿದ್ರು. ನೇಹಾ ರಾಥೋರ್ ಅವರ ಪ್ರಶ್ನೆಗಳಿಗೆ ಮೋದಿಜಿ ಬಳಿ ಉತ್ತರ ಇದೆಯಾ? ನೇಹಾ ಅವರು ಉತ್ತರ ಕೊಡಿ ಅಂತ ಮೋದಿಜಿಗೆ ಚಾಲೆಂಜ್ ಮಾಡಿದ್ದಾರೆ. ಈ ಚಾಲೆಂಜ್ ಅನ್ನ ಮೋದಿಜಿ ಒಪ್ಕೊಳ್ತಾರಾ? एक फोन कॉल से दूसरे देशों की वॉर रुकवाने वाले पॉपॉ अपने देश में आतंकवादी हमला नहीं रुकवा पाए और अंधभक्त मुझसे कह रहे हैं कि ऐसी बातों पर राजनीति और सवाल मत करो। तो किस बात पर सवाल करूं? शिक्षा पर, जिसे मुद्दा ही नहीं समझा जाता, या स्वास्थ्य पर, जिस पर सवाल करना अब आउट ऑफ फैशन हो गया है? बोलो किस पर सवाल करूं? बेरोजगारी पर, जिसके जवाब में तुम्हारे अब्बा हुजूर पकौड़ा तलने की सलाह देते हैं? अरे जब देश की राजनीति ही राष्ट्रवाद और हिंदू मुसलमान के मुद्दे पर चल रही है, उसके बाद भी आतंकी हमलों में देशवासी मारे जा रहे हैं, तो सवाल किस मुद्दे पर करूं? 56 इंच की छाती पर देश के सारे मुद्दों को समेट देने वाले मोदी जी की सरकार में आतंकवादी हमले होंगे और नागरिकों की हत्या होगी, तो सवाल क्या मोहम्मद अली जिन्ना और नेहरू जी से पूछा जाएगा? नागरिकों की मौत और आतंकवादी हमलों पर सवाल क्यों नहीं पूछा जाना चाहिए भाई? इन सवालों से इतना डर क्यों रहे हैं आप? अपनी ही सरकार में हुए पुलवामा आतंकी हमले के शहीदों की मौत पर बेशर्मी से वोट मांगने वाला ये आदमी पहलगाम के पर्यटकों की मौत पर भी वोट मांगेगा और अंधभक्त इसे मास्टर स्ट्रोक बताकर वोट भी देंगे। लेकिन इनका कहना है कि सवाल नहीं पूछा जाना चाहिए। बस 2-4 दिनों की बात और है, भक्तों के पॉपॉ पहलगाम आतंकी हमले पर रोते हुए बिहार चुनाव की नींव डालते दिखेंगे और अंधभक्त वो बिहार चुनाव में रोते हुए ढोंगी जी की रील शेयर करते दिखेंगे। ನೇಹಾ ಸಿಂಗ್ ಅವರ ಈ ವಿಡಿಯೋ ದೇಶದಾದ್ಯಂತ ತೀವ್ರ ವಿವಾದಕ್ಕೆ ಕಾರಣ ಆಗಿತ್ತು. ನೇಹಾ ಅವರ ವಿಡಿಯೋವನ್ನ ಪಾಕಿಸ್ತಾನದ ಕೆಲವು ಸಾಮಾಜಿಕ ಜಾಲತಾಣದ ಖಾತೆಗಳು ಶೇರ್ ಮಾಡಿದ್ವು. ಇದನ್ನ ಭಾರತ ವಿರೋಧಿ ಅಂತ ಸಹ ಬಳಸಲಾಯಿತು.
ಹೀಗಾಗಿ ಆಕೆಯ ವಿಡಿಯೋವನ್ನ ದೇಶದ್ರೋಹಿ ಅಂತ ಬಿಜೆಪಿಯ ಪಟಾಲಂಗಳು ಬಿಂಬಿಸೋಕೆ ಶುರು ಮಾಡಿದ್ದಾರೆ. ಉತ್ತರ ಪ್ರದೇಶದ ಲಕ್ನೋ ಮತ್ತು ಅಯೋಧ್ಯೆಯಲ್ಲಿ ನೇಹಾ ವಿರುದ್ಧ FIR ದಾಖಲಾಗುತ್ತೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNS ಸೆಕ್ಷನ್ 152ರ ಅಡಿಯಲ್ಲಿ ದೇಶದ್ರೋಹದ ಆರೋಪ ಮತ್ತು IT ಕಾಯ್ದೆಯಡಿ ಕೇಸನ್ನು ದಾಖಲಿಸಲಾಗುತ್ತೆ. ಈ FIRಗಳು ಆಕೆಯ ವಿಡಿಯೋ ಸಾಮಾಜಿಕ ಸಾಮರಸ್ಯವನ್ನು ಹಾಳು ಮಾಡುತ್ತೆ ಮತ್ತು ರಾಷ್ಟ್ರೀಯ ಏಕತೆಗೆ ಧಕ್ಕೆ ತರುತ್ತೆ ಅಂತ ಆರೋಪ ಮಾಡಿತ್ತು. ಸೊ ಕಾಂಗ್ರೆಸ್ ಹಾಗೂ ವಿರೋಧ ಪಕ್ಷಗಳು ನೇಹಾ ವಿರುದ್ಧದ ಕಾನೂನು ಕ್ರಮವನ್ನ ಬಿಜೆಪಿ ಸರ್ಕಾರದಿಂದ ಸತ್ಯವನ್ನ ಅಡಗಿಸೋ ಪ್ರಯತ್ನ ಅಂತ ಟೀಕಿಸಿದ್ವು. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಸಹ ಈ ದಾಳಿಯನ್ನ ಸರ್ಕಾರದ ವೈಫಲ್ಯ ಅಂತ ಕರೆದಿದ್ದಾರೆ. ಇನ್ನು ಖ್ಯಾತ ವಕೀಲ ಕಪಿಲ್ ಸಿಬಲ್ ಅವರು ನೇಹಾ ಸಿಂಗ್ ಅವರ ಪರವಾಗಿ ಕಾನೂನು ಹೋರಾಟವನ್ನು ಮುಂದುವರಿಸುವುದಾಗಿ ಒಪ್ಪಿಕೊಂಡಿದ್ದಾರೆ. ಆದರೆ ಬಿಜೆಪಿ ಹಾಗೂ ಸಂಘ ಪರಿವಾರದವರು ಆಕೆಯನ್ನ ಭಯೋತ್ಪಾದಕರಾದ ಅಫ್ಜಲ್ ಗುರು ಮತ್ತು ಯಾಕೂಬ್ ಮೆನನ್ಗೆ ಹೋಲಿಸಿದ್ದಾರೆ. ಇದು ಮತ್ತಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಭಾರತದ ಪರಿಸ್ಥಿತಿ ಈಗ ಎಲ್ಲಿ ಹೋಗಿ ಮುಟ್ಟಿದೆ ಅಂತಂದ್ರೆ ಪ್ರಶ್ನೆ ಮಾಡಿದ್ರೆ ಸಾಕು ರಾಷ್ಟ್ರದ್ರೋಹಿ ಅಂತ ಕರೆಯೋಕೆ ಶುರು ಮಾಡಿದ್ದಾರೆ. ನೇಹಾ ಹೇಳಿಕೆಗಳನ್ನ ರಾಷ್ಟ್ರ ವಿರೋಧಿ ಅಂತ ಖಂಡಿಸ್ತಿದ್ದಾರೆ. ಭಾರತದಲ್ಲಿ ವಾಕ್ ಸ್ವಾತಂತ್ರ್ಯ, ರಾಷ್ಟ್ರೀಯ ಭದ್ರತೆ ಮತ್ತು ರಾಜಕೀಯ ಧ್ರುವೀಕರಣದ ಬಗ್ಗೆ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಪ್ರಶ್ನೆ ಮಾಡೋರನ್ನ ದೇಶದ್ರೋಹಿಗಳು ಅಂತ ಕರೆದು ಅವರನ್ನ ಟ್ರೋಲ್ ಮಾಡೋ ಬಿಜೆಪಿ ಸರ್ಕಾರ, ಬಿಜೆಪಿ IT ಸೆಲ್ ಇದೆಲ್ಲದರ ರೂವಾರಿಯಾಗಿರೋ ಮೋದಿಜಿ ನೇಹಾ ಅವರ ಚಾಲೆಂಜ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರಾ? ನೇಹಾ ಅವರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.